ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾಲೇಜಿನ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬಸವರಾಜ ಸಜ್ಜನರವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಾಲೇಜು ಜೀವನವು ವಿದ್ಯಾರ್ಥಿಗಳ ಬದುಕಿನ ಹೊಸ ಅಧ್ಯಾಯವಾಗಿದ್ದು, ಜ್ಞಾನ, ಕೌಶಲ್ಯ ಮತ್ತು ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಳ್ಳುವ ಅವಕಾಶವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಮಯ ಪಾಲನೆ, ಶಿಸ್ತು, ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಅಗತ್ಯವೆಂದು ತಿಳಿಸಿದರು. ವಿದ್ಯಾರ್ಥಿಗಳು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿತು ತಮ್ಮ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಗುರಿ ಸಾಧಿಸುವಂತೆ ಕರೆ ನೀಡಿದರು. ಶಿಕ್ಷಕರು ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದ್ದು, ಅವರ ಮಾರ್ಗದರ್ಶನವನ್ನು ಗೌರವಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಪೋಷಕರ ಸಹಕಾರ ಮತ್ತು ಪ್ರೋತ್ಸಾಹವು ವಿದ್ಯಾರ್ಥಿಗಳ ಯಶಸ್ಸಿಗೆ ಪ್ರಮುಖ ಆಧಾರವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಸಾಯಿಬಾಬಾ ಭಜಂತ್ರಿ, ಗುರಣ್ಣ ರೆಡ್ಡಿ, ಅಮರಣ್ಣ ಬೈಲಾಪುರ್, ವಿಎಸ್ ಬಿರಾದಾರ್, ಚೆನ್ನಪ್ಪ ಸರ್ ಮಾತನಾಡಿದರು. ವರದಿ ಹನುಮಂತ ದೊರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮೊದಲಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಣಸಗಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗುರಣ್ಣಗೌಡ ರಾರೆಡ್ಡಿ ಸರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣಸಗಿ ಪ್ರಾಂಶುಪಾಲರು, ಇವರಿಗೂ ಸಹಿತ ಹೃದಯ ಸ್ಪರ್ಶಿ ವಂದನೆಗಳು. ನಮ್ಮ ಹಿಂದ್ಗಡೆ ಗುರು ಇರಬೇಕು. ಮೊದಲಿನ ಕಾಲದೊಳಗೆ ಗುರುಗಳ ನೋಡ್ಕೊಂತ ಎಲ್ಲಿ ಹೋಗ್ತಿದ್ರು, ಎಲ್ಲವಷ್ಟು ಶಿಕ್ಷಕರು ಇರಂತಿದ್ದಿದ್ರು. ಗುರುಗಳು ಅಂತಂದ್ರೆ ಏನು ಋಷಿಮುನಿಗಳು ಹೇಳ್ತಂತ ಗುರು ಪೀಠ ಅಂತಂದಿರ್ತಿದ್ರು. ಅಲ್ಲಿಗೆ ಹೋಗಿ ಕಲ್ತ ಬರ್ತಿದ್ರು. ಇವತ್ತಿನ ದಿನ ನೀವು ಇಷ್ಟು ಜನ ಬರ್ತೀರಿ ಇಲ್ಲಿ.